ಎಲ್ಲಿಗೆ ಬರ್ತೀರಾ? ರನ್ನು ಮಾಡೋದಕ್ಕೆ. ನಂದು ಈ ವೀಕ್ನೆಸ್ ನಾನು ಯಾರ ಹತ್ರನೂ ಹೇಳಿರ್ಲಿಲ್ಲ. ಈ ತರ ಇದಕ್ಕಿಂತ ಮುಖ್ಯವಾಗಿ ನಾನು ಅವ್ರಿಗೋಸ್ಕರ ಒಂದು ಲೆಟರ್ ಕೂಡ ಬರ್ದಿದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭೋದಯ. ಮೊದಲನೇದಾಗಿ ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನೋಡಿ ಬೆಳಗ್ಗೆ 6:15 ಆಗಿದೆ. ನಮ್ ಮೇಡಮು ನಾವು 4 ಗಂಟೆಗೆ ಇದ್ರೆ 4 ಗಂಟೆಗೆ, 5 ಗಂಟೆಗೆ ಇದ್ರೆ 5 ಗಂಟೆಗೆ ಮಲಗದಿದ್ರೆ ಅವರು ಮಲಗೋದಿಲ್ಲ. ಸೊ ಅವರು ಎದ್ದು ಕೂತಿದ್ದಾರೆ. ನಂದು ಓಟ್ ಮೀಲ್ ರೆಡಿ ಆಗಿದೆ, ತಿಂತಾ ಇದ್ದೀನಿ. ಬಿಕಾಸ್ ಕರೆಕ್ಟಾಗಿ 7:30ಗೆ ಇವತ್ತು ನಾನು ನನ್ನ ಮೊದಲ 5 ಕಿಲೋಮೀಟರ್ ರನ್ ಮಾಡ್ತಾ ಇದ್ದೀನಿ. ಎಕ್ಸೈಟೆಡ್ ಆಗಿದ್ದೀನಿ, ಹಾಗೇನೆ ಟೆನ್ಷನ್ ಆಗ್ತಿಲ್ಲ. ಆದ್ರೆ ಒಂಥರ ಹೋಟೆಲ್ ಬಟರ್ಫ್ಲೈಸ್ ಅಂತಾರಲ್ಲ ಆ ತರ ಫೀಲಿಂಗು. ಆ್ಯಂಡ್ ವುಮೆನ್ಸ್ ಡೇಗೆ ನಾನು ಇವತ್ತು ಏನೇನೋ ಸುಮಾರು ಪ್ಲಾನ್ಸ್ ಕೂಡ ಹಾಕೊಂಡಿದ್ದೀನಿ. ಮಗಳೇ ಬನ್ನಿ, ಬೇಕು ಇದು ಬೇಕು ತಗೊಳ್ಳಿ. ಸುಮಾರು ಪ್ಲಾನ್ಸ್ ಕೂಡ ನಾನು ಹಾಕೊಂಡಿದ್ದೀನಿ. ಸೊ ಎಲ್ಲ ಇವತ್ತಿನ ನನ್ನ ದಿನ ಸೂಪರ್ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ದಿನ ಸ್ಟಾರ್ಟ್ ಮಾಡ್ತೀನಿ. ಮೇಡಮ್ ನೀವು ಬರ್ತೀರಾ ನನ್ನ ಜೊತೆಗೆ ಬರ್ತೀರಾ? ಎಲ್ಲಿಗೆ ಬರ್ತೀರಾ? ರನ್ನು ಮಾಡೋದಕ್ಕೆ. ನೀವು ಮಾಡ್ತೀರಾ ರನ್ನು? ಜೇನುಗೆ ಹಣ್ಣು ತಿನ್ನಿಸಿ ಸಮಾಧಾನ ಮಾಡಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಆಲ್ರೆಡಿ ಇವೆಂಟ್ ಸ್ಟಾರ್ಟ್ ಆಗಿ ಹೋಗಿದೆ. ಇವೆಂಟ್ ನಡೀತಾ ಇದೆ. ಮಿಸೆ ನಮ್ಮೆಲ್ರಿಗೂ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಫಿಯರ್ ಇರುತ್ತೆ ಅಂತ. ಐ ಡೋಂಟ್ ನೋ, ಅಷ್ಟು ಕ್ರೌಡ್ ನೋಡಿ ನಂಗೆ ಕ್ರೌಡ್ ಮಧ್ಯೆ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಅಂಜಿಕೆ ಆಗ್ತಿದೆ. ನಾನು ಸುಮಾರು ಸಲ ಹೇಳಿದ್ದೀನಿ ಕೂಡ, ತುಂಬ ಜನಕ್ಕೆ ಅನಿಸ್ಬೋದು ಅದಿತಿ ಪಟ್ಪಡ ಅಂತ ಮಾತಾಡ್ತಾರೆ ಅಂತ. ಬಟ್ ಜಸ್ಟ್ ಕ್ಯಾಮ್ರಾ ಮುಂದೆ ಯಾರಾದರೂ ಒಬ್ಬರಿದ್ದಾಗ ನಾನು ಆರಾಮಾಗಿ ಮಾತಾಡ್ತೀನಿ. ಬಟ್ ಕ್ರೌಡಲ್ಲಿ ನಾನು ಸಿಕ್ಕಾಪಟ್ಟೆ ಆಫ್ ಆಗ್ತೀನಿ. ನಂದು ಈ ವೀಕ್ನೆಸ್ ನಾನು ಯಾರ ಹತ್ರನೂ ಹೇಳಿರಲಿಲ್ಲ. ಇವತ್ತು ಯಾಕೋ ಐ ಡೋಂಟ್ ನೋ, ಜಸ್ಟ್ ಐ ವಾಂಟೆಡ್ ಟು ಶೇರ್. ಸಿಕ್ಕಾಪಟ್ಟೆ ಆಫ್ ಆಗ್ತೀನಿ. ಆ್ಯಂಡ್ ಐ ಡೋಂಟ್ ಫೀಲ್ ಕಂಫರ್ಟಬಲ್ ಅಟ್ ಆಲ್. ನಂಗೆ ಒಂಚೂರು ಕಂಫರ್ಟಬಲ್ ಆಗಿರಲ್ಲ ನಾನು. ಅಷ್ಟು ಕ್ರೌಡ್ ನೋಡಿ ನಂಗೆ ಏನೋ ಒಂಥರ ಟೋಟಲಿ ಆಫ್ ಆಗಿ ಹೋಗಿದ್ದೀನಿ. ಕಾಲೆಲ್ಲ ನಂಬಂತ ಅನಿಸ್ತಾ ಇದೆ. ನಾನು ಇಲ್ಲಿ ನೋಡ್ತಾ ಇದ್ರು ನನಗೊಂದು ಹೆಜ್ಜೆ ಕೂಡ ಇಡೋದಕ್ಕೆ ಆಗ್ತಾ ಇಲ್ಲ. ಐ ಡೋಂಟ್ ನೋ. ಸೊ ಫೈನಲಿ ಹೆಜ್ಜೆ ಇಡಲೇಬೇಕಾಯಿತು. ಬಿಕಾಸ್ ಇನ್ನು 2-3 ನಿಮಿಷದಲ್ಲಿ ರೇಸ್ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇದು ತುಂಬಾ ಸ್ಪೆಷಲ್ ಮೂಮೆಂಟ್ ನನಗೆ. ಅಲ್ಲಿ 5, 4, 3, 2, 1 ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಪಾಪ ಕೆಲವರು ಕಣ್ಣು ಹಿಡಿದು ಪ್ರೀತಿಯಿಂದ ಕೂಡ ಮಾತಾಡ್ಸಿದ್ರು. ಇನ್ಫ್ಯಾಕ್ಟ್ ನಾನು ರನ್ನ ಥರೋಲಿ ಎಂಜಾಯ್ ಮಾಡಿದೆ. ಹಾಗಾಗಿ ಜಾಸ್ತಿ ಶಾರ್ಟ್ಸ್ನ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಫಿನಿಶ್ ಲೈನ್ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಮೆಡಲ್ ನನಗೆ ತುಂಬ 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 ಸ್ಪೆಷಲ್ ಅಂತ ಅನ್ನಿಸ್ತು. ಸೊ ಇವೆಂಟ್ ಮುಗಿದ ತಕ್ಷಣ 1 ನಿಮಿಷನೂ ಅಲ್ಲಿರಲಿಲ್ಲ. ನಾನು ಜೇನು ಎತ್ತಿರ್ಬೋದು ಅಂತ ಮನೆಗೆ ಬಂದ್ಬಿಟ್ಟು ಫೈನಲಿ ನಾನು ನನ್ನ 5K ಫಿನಿಶ್ ಮಾಡೋದಕ್ಕೆ ಸಿಕ್ಕಂಥ ಮೆಡಲ್. ಈ ಮೆಡಲ್ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್. ಬಿಕಾಸ್ ಅಂದರೆ ತುಂಬ ಜನಕ್ಕೆ ಅನಿಸ್ಬೋದು ಚಿಕ್ಕದು ಅಂತ. ಬಟ್ ನನಗೆ ಕೆಲವು ಚಿಕ್ಕದು ಅಂತ ತುಂಬ ಜನ ಕಾಣೋದು ನನಗೆ ತುಂಬ ದೊಡ್ಡದು ಅಂತ ಅನಿಸ್ಬೋದು. ಬಿಕಾಸ್ ಆಫ್ಟರ್ ಡೆಲಿವರಿ, ನನ್ನ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಐ ಥಿಂಕ್ ಫ್ರಮ್ ಪಾಸ್ಟ್ 2.5 ಅಥವಾ ನನ್ನ ಪ್ರೆಗ್ನೆನ್ಸಿ ನನ್ನ ಜರ್ನಿ ಶುರುವಾದಾಗಿಂದನೇ ಐನೋ ನಾನು ಎಷ್ಟೇ ಸ್ಟ್ರಾಂಗ್ ಆಗೋದಕ್ಕೆ ಪ್ರಯತ್ನ ಪಟ್ರು ಸಮ್ಹೌ ಐ ಡೋಂಟ್ ನೋ, ಇಟ್ ವಾಸ್ ಪುಲ್ಲಿಂಗ್ ಮೀ ಬ್ಯಾಕ್. ಅದೇನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಅದನ್ನ ಓವರ್ಕಮ್ ಮಾಡಿ ನನ್ನ ಫಿಟ್ನೆಸ್ ಲೆವೆಲ್ನ ಮತ್ತೆ ಇಲ್ಲಿ ತನಕ ನಾನು ತಂದುಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಅಂದರೆ ಎಲ್ಲ ಹೆಣ್ಮಕ್ಳು ಕಷ್ಟಪಡೋ ಥರನೇ ಮಗು ನೋಡ್ಕೊಳ್ಳೋದು, ನಮ್ಮ ಕೆಲಸಗಳನ್ನ ಮಧ್ಯೆ ಮಾಡ್ಕೊಳ್ಳೋದು, ಇದೆಲ್ಲ ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್. ಅದ್ರ ಮಧ್ಯೆನೂ ನಾನು ತುಂಬಾನೇ ಸ್ಟ್ರಾಂಗ್ ಮಾಡಿಕೊಂಡು ನನ್ನ ಫಿಟ್ನೆಸ್ ಲೆವೆಲ್ನ ವಾಪಸ್ಸು ಬ್ಯಾಕ್ ಟು ನಾರ್ಮಲ್ ತಂದ್ಕೊಳ್ಳೋದಕ್ಕೆ ಎಷ್ಟು ನಾನು ಎಫರ್ಟ್ ಹಾಕಿದ್ದೀನಿ ಅಂತ ನಂಗೆ ಗೊತ್ತು. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನಂದರೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್. ಇಷ್ಟು ವರ್ಷಗಳಲ್ಲಿ ಈ ವರ್ಷದ 2026 ವರ್ಷದ ವುಮೆನ್ಸ್ ಡೇ ನನಗೆ ಕೊನೆ ತನಕ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಹೇಳಿದ ಹಾಗೆ ಅಷ್ಟೊಂದು ಜನ, ಐ ಥಿಂಕ್ ದೇವರ್ ಮೋರ್ ದೆನ್ 500 ಗರ್ಲ್ಸ್. ಅವ್ರ ಮಧ್ಯೆ ನಾನು ಕೂಡ ಅವರಲ್ಲಿ ಒಬ್ಬಳಾಗಿ
ನನ್ನ 5K ಫಸ್ಟ್ ಅಫಿಷಿಯಲ್ 5K ಹೊರಗಡೆ ನಾನು ಫಿನಿಶ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ದಿಸ್ ಇಸ್ ಗೋನಾ ಬಿ ದ ಮೋಸ್ಟ್ ವಂಡರ್ಫುಲ್ ಮೆಮೊರಿ ನನ್ನ ಜೀವನದಲ್ಲಿ. ಯಾ ಈಗ ಫ್ರೆಶ್ ಅಪ್ ಆಗ್ತೀನಿ ಆ್ಯಂಡ್ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತಿನ್ನೂ ಬೇರೆ ಬೇರೆ ವಿಷಯಗಳಿದೆ, ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಫ್ರೆಶ್ ಅಪ್ ಆಗೋದಕ್ಕಿಂತ ಮುಂಚೆ ನೋಡ್ತಿದ್ದೀರಾ ಹೇರ್ ಸಿಕ್ಕಾಪಟ್ಟೆ ಫ್ರಿಝಿ ಆ್ಯಂಡ್ ಡ್ರೈ ಅನ್ನಿಸ್ತಾ ಇದೆ. ಸೊ ಇವತ್ತು ನಾನು ಆಲ್ಪ್ಸ್ ಗುಡ್ನೆಸ್ ಅವರ ಫ್ಲ್ಯಾಕ್ ಸೀಡ್ ಜೆಲ್ನ ಹೇರ್ ಮಾಸ್ಕ್ ಆಗಿ ಬಳಸ್ತಿದ್ದೀನಿ. ಇನ್ನು ನನಗೆ ಇದರ ಕನ್ಸಿಸ್ಟೆನ್ಸಿ ಮತ್ತು ಟೆಕ್ಸ್ಚರ್ ತುಂಬಾ ಇಷ್ಟ. ಬೇಕು ಅನ್ನಿಸ್ದಾಗ ಹೇರ್ ಡ್ರೈ ಫ್ರಿಝಿ ಅಥವಾ ಶೈನ್ಲೆಸ್ ಡಲ್ ಅನ್ನಿಸ್ದಾಗ ಇದನ್ನು ವಾರಕ್ಕೊಮ್ಮೆ ಮನೇಲೇ ಹೇರ್ ಸ್ಪಾ ಥರ ಬಳಸಿ ಶೈನಿ ಹೆಲ್ದಿ ಹೇರ್ನ ಪಡಿಬೋದು. ಇನ್ನು ಇದನ್ನು ಬಳಸೋದು ಕೂಡ ತುಂಬಾ ಸುಲಭ. ಮೊದಲು ಹೇರ್ನ ಪಾರ್ಟಿಷನ್ ಮಾಡ್ಕೋತೀನಿ. ಇದಾದಮೇಲೆ ಸ್ಕಾಲ್ಪ್ಗೆ ಸ್ವಲ್ಪ ಸ್ವಲ್ಪ ನೀಟಾಗಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಬುಡಕ್ಕೂ ತಲುಪೋ ಥರ ಇದನ್ನು ಅಪ್ಲೈ ಮಾಡಿ ಆ್ಯಂಡ್ ಈವನ್ ಹೇರ್ಗೂ ಕೂಡ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಕೊಟ್ಟು ಅದನ್ನು ಹೇರ್ ಟೈ ಮಾಡ್ಕೋತೀನಿ. ಸೊ ಸ್ವಲ್ಪ ಉಳಿದಿರೋದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 30 ಮಿನಿಟ್ಸ್ ಬಿಟ್ಟು ಹೇರ್ ವಾಶ್ ಮಾಡ್ಕೋತೀನಿ. ಒಂದು ಅರ್ಧ ಗಂಟೆ ನನ್ನ ಕೆಲಸ ಏನಿತ್ತು ಅದೆಲ್ಲ ಮುಗಿಸ್ಕೊಂಡೆ ಆ್ಯಂಡ್ ಹೊರಗಡೆ ಹೊರಟಿದ್ರಿಂದ ನೋಡಿ ಡ್ರೈ ಬ್ರಷಲ್ಲಿ ಹೇರ್ ಡ್ರೈ ಮಾಡಿಕೊಂಡೆ. ಸೊ ನೋಡ್ತಿದ್ರ ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ, ಎಷ್ಟು ಶೈನಿ ಅನ್ನಿಸ್ತಾ ಇದೆ ಅಂತ. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಯೂಶಲಿ ಹೊರಗೆ ಹೋಗ್ಬೇಕಾದ್ರೆ ಅಥವಾ ಹೇರ್ ವಾಶ್ ಆದಮೇಲೆ ಅಥವಾ ನಾವು ರೆಗ್ಯುಲರ್ ಆಗಿ ಹೇರ್ಗೆ ಏನಾದರೂ ಸೆರಮ್ ಬಳಸ್ತೀವಿ, ಹೇರ್ನ ಪ್ರೊಟೆಕ್ಟ್ ಮಾಡೋದಕ್ಕೋ ಅಥವಾ ಹೇರ್ ಹೆಲ್ತ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ 100% ಏನಾದರೂ ಬಳಸ್ತಾನೆ ಇರ್ತೀವಿ. ನನ್ನ ಫೇವ್ರೇಟ್ ಆ್ಯಂಡ್ ನಾನು ಸುಮಾರು ವ್ಲಾಗಲ್ಲಿ ಇದನ್ನು ಪದೇ 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 ಚಿನ್ನಮ್ಮ ಸುಮಾರು ವ್ಲಾಗಲ್ಲಿ ಪದೇ 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 ಮೆನ್ಷನ್ ಮಾಡಿರುವಂಥದ್ದು ಆಲ್ಪ್ಸ್ ಗುಡ್ನೆಸ್ ರವರ ಈ ರೋಸ್ಮೆರಿ ವಾಟರ್ ಸ್ಪ್ರೇ. ಸೊ ನಿದ್ದೆ ಬಂದಿತ್ತು. ಅದರಲ್ಲೂ ನಾನು ಲಾಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಇದನ್ನು ಹಾಕಿದಾಗ ಸುಮಾರು ಜನ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ರಿ. ಸೊ ಅದಕ್ಕೆ ನಾನು ಇವತ್ತು ಒಂದೊಂದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ. ಕೆಲವ್ರು ಕೇಳಿದ್ರಿ ಇದನ್ನು ಯಾವಾಗ ಯೂಸ್ ಮಾಡಬೇಕು, ಅಂದರೆ ಸ್ನಾನ ಆದಮೇಲೆ ಯೂಸ್ ಮಾಡಬೇಕಾ ಅಥವಾ ಇದನ್ನು ಯೂಸ್ ಮಾಡಿದ ತಕ್ಷಣ ಸ್ನಾನ ಮಾಡಬೇಕಾ ಅಂತೆಲ್ಲ ಕೇಳಿದ್ರಿ. ಇದನ್ನು ಯೂಸ್ ಮಾಡೋದಕ್ಕೆ ಹೆಡ್ ಬಾತ್ ಮಾಡಿರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಯೂಸ್ ಮಾಡಿದ್ಮೇಲೂ ಕೂಡ ಹೆಡ್ ಬಾತ್ ಮಾಡಬೇಕು ಅನ್ನೋದ್ರ ಅವಶ್ಯಕತೆ ಇಲ್ಲ. ರೆಗ್ಯುಲರ್ ಆಗಿ ನಾವು ಡೈಲಿ ಹೇಗೆ ಸಿರಮ್ಗಳನ್ನು ಯೂಸ್ ಮಾಡ್ತೀವೋ ಅಥವಾ ನಾವು ಎಣ್ಣೆ ಹಾಕ್ಬಿಟ್ಟು ಹಾಗೆ ಆರಾಮಾಗಿ ಹಿಂಗಿರ್ತೀವೋ ಅದೇ ಥರ ಆರಾಮಾಗಿರ್ಬೋದು, ಎಂಥದ್ದು ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇದನ್ನು ಬಳಸೋದನ್ನ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಾನು ಕರೆಕ್ಟಾಗಿ ಹೇಳಿದೆ, ದಟ್ಸ್ ಓಕೆ. ನಾನು ಯೂಶಲಿ ಹೆಂಗೆ ಮಾಡೋದು ಅಂದರೆ ಈ ಥರ ಪಾರ್ಟಿಷನ್ ಮಾಡ್ಕೊಂಬಿಡ್ತೀನಿ. ಈಗ ಕೂದಲಿನ ಪ್ರತಿ ಬುಡಕ್ಕೂ ಕೂಡ ಈ ಸ್ಪ್ರೇ ತಲುಪುವಂತೆ ನಿಧಾನವಾಗಿ ಪಾರ್ಟಿಷನ್ ಮಾಡ್ಕೊಂಡಿರ್ತೀವಲ್ಲ ಹಾಗೆ ಸ್ಪ್ರೇ ಮಾಡಿಕೊಂಡು ಈ ರೀತಿ ನಿಧಾನವಾಗಿ 1-2-3 ನಿಮಿಷ ಮಸಾಜ್ ಕೂಡ ಕೊಟ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಅಷ್ಟೊಂದು ನಾನು ಸ್ಪ್ರೇ ಮಾಡಿದ್ಮೇಲೂ ಕೂಡ ಹೇರ್ ಎಷ್ಟು ನೀಟಾಗಿ ಕೂತಿದೆ. ಸೊ ಅದಕ್ಕೆ ನನಗೆ ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ. ಲೈಟ್ ವೇಟ್, ಹಾಗೆಯೇ ಅಪ್ಲೈ ಮಾಡಿದ್ಮೇಲೂ ಹೇರ್ ಸ್ಟಿಕ್ಕಿ ಅನ್ಸಲ್ಲ, ಏನೋ ಪ್ರಾಡಕ್ಟ್ ಇದೆ ಅಂತ ಅನ್ಸಲ್ಲ. ಈವನ್ ನಾವು ಸ್ಟೈಲಿಂಗ್ ಮಾಡಿದ್ದೀನಿ ಅಷ್ಟಾದರೂ ಕೂಡ ನೋಡಿ ಆರಾಮಾಗಿ ಹೇಗಿದೆ ಹೇರ್ ಅದೇ ಥರ ನೀಟಾಗಿ ಕೂತಿರುತ್ತೆ. ದ್ಯಾಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ರಾಡಕ್ಟ್. ಇನ್ನು ಈ ರೋಸ್ಮೆರಿ ಸ್ಪ್ರೇನ ದಿನಕ್ಕೆ 1-2 ಸಲ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಯು ನೋ ವಾಟ್, ಕನ್ಸಿಸ್ಟೆನ್ಸಿ ಈಸ್ ದ ಕೀ. ನಾವು ಯಾವುದಾದ್ರೂ ವಿದ್ಯೆ ಕಲಿಬೇಕು, ಭಾಷೆ ಕಲಿಬೇಕು, ಅಥವಾ ನಮ್ಮ ಬಾಡಿನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು, ಅಥವಾ ನಮ್ಮ ಸ್ಕಿನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು, ಅಥವಾ ಲೈಫಲ್ಲಿ ಏನಾದರೂ ಒಂದು ಕೋರ್ಸ್ ಮಾಡಬೇಕು, ಏನೇ ಮಾಡಬೇಕಂದ್ರೂ ನಮಗೆ ಟೈಮ್ ಬೇಕು, ಆಯಿತಾ. ರಾತ್ರೋರಾತ್ರಿ ರಿಸಲ್ಟ್ ಬರೋದು ಬರೀ ಸಿನಿಮಾದಲ್ಲಿ, ಕನಸಲ್ಲಿ ಅಷ್ಟು ಬಿಟ್ಟರೆ ರಿಯಲ್ ಲೈಫಲ್ಲಿ ಅದಾಗೋದಿಲ್ಲ. ಸೊ ಇದನ್ನು ಅಟ್ಲೀಸ್ಟ್ ನೀವು 12 ವೀಕ್ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದ್ರೆ ಆವಾಗ ರಿಸಲ್ಟ್ ಕಾಣ್ಬೋದು. ಸೊ ನನ್ನ ಬೇಬಿ ಹೇರ್ ಕೂಡ ನಾನು ನೀಟಾಗಿ ತೋರಿಸ್ತೀನಿ. ಎಷ್ಟು ಸ್ಪಷ್ಟವಾಗಿ ನೀವು ನೋಡ್ಬೋದು ಬೇಬಿ ಹೇರ್ ಎಷ್ಟು ಉದ್ದ ಗ್ರೋತ್ ಆಗಿದೆ ಅಂತ. ಆ್ಯಂಡ್ ಈವನ್ ಸ್ಕಾಲ್ಪ್ ಕಾಣಿಸ್ತಾ ಇತ್ತು ಮುಂಚೆ, ಈಗ ಎಷ್ಟು ಫಿಲ್ ಅಂತ ಅನ್ಸುತ್ತೆ ನೋಡಿ. ಇನ್ನೊಂದು ಇದರ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಇದರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ. ಇದೊಂದು ಮೇಜರ್ ಅಡ್ವಾಂಟೇಜ್. ಅಂದರೆ ನೋಡಿ, ಸಿಲಿಕಾನ್ ಫ್ರೀ, ಸಲ್ಫೇಟ್ ಫ್ರೀ, ಪ್ಯಾರಾಬಿನ್ ಫ್ರೀ, ಆ್ಯಂಡ್ ಇದು ಇಂಡಿಯಾಸ್ ಓನ್ಲಿ ಕ್ಲಿನಿಕಲಿ ಟೆಸ್ಟೆಡ್ ರೋಸ್ಮೆರಿ ವಾಟರ್. ಆಮೇಲೆ ಇದು ಬಜೆಟ್ ಫ್ರೆಂಡ್ಲಿ, ಆಯಿತಾ. ತುಂಬ ಕಾಸ್ಟ್ಲಿ ಅನ್ನಂಗೆ ಏನಿಲ್ಲ, ಬಜೆಟ್ ಫ್ರೆಂಡ್ಲಿ, ಟ್ರಾವೆಲ್ ಫ್ರೆಂಡ್ಲಿ. ಎಲ್ಲರೂ ಪಟ್ಟಂತ ತೊಗೊಂಡು ಹೋಗ್ಬಿಡ್ಬೋದು. ಆ್ಯಂಡ್ ಅಪ್ಲೈ ಮಾಡ್ಕೊಡೋದಕ್ಕೂ ತುಂಬ ಈಸಿ. ಸೊ ಯೂಸರ್ ಫ್ರೆಂಡ್ಲಿ. ಇನ್ನೂ ಈ ಥರದ್ದು ಒಳ್ಳೆ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ಇನ್ನೇನು ಕಾರಣ ಬೇಕಲ್ವಾ. ಸೊ ನೋ ಡೌಟ್ ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಹೇರ್ ಕೇರ್ ಪ್ರಾಡಕ್ಟ್.
ಇನ್ನು ಈ ಪ್ರಾಡಕ್ಟ್ ನಿಮಗೆ ಸೂಟ್ ಆಗುತ್ತೆ ಪರ್ಚೇಸ್ ಮಾಡಬೇಕು ಅನ್ನೋದಾದ್ರೆ ಇದನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ purple.com ಅಲ್ಲಿ ಪರ್ಚೇಸ್ ಮಾಡ್ಬೋದು. ಆ ಪ್ರಾಡಕ್ಟ್ ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಈಗ ನನಗೆ ತುಂಬ ತೃಪ್ತಿ ಕೊಡುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಸುಮಾರು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಆಯ್ತಾ? ಸಾಕಾ? ಓಕೆ ಮಗಳೇ. ಅವ್ರು ನೋಡಿದಾಗೆಲ್ಲ ನನಗೆ ಸುಮಾರು ಸಲ ಅನ್ಸಿದ್ದುಂಟು, ಇವ್ರಿಗೆ ಎಷ್ಟು ಶಕ್ತಿ ಇರಬಹುದು ಅಂತ. ಮನೇಲೂ ಕೆಲಸ ಮಾಡಿ, ಇಲ್ಲೂ ಒಂದು ಕೆಲಸ ಮಾಡಿ, ಬಟ್ ಅದೇ ನಕ್ಕೊಂಡು ಅದೇ ನಮಸ್ತೆ ಹೇಳ್ಕೊಂಡು ನಾವು ಸಿಕ್ಕಾಗ ನಂಗೆ ಪ್ರತಿ ಸಲ ಸಿಕ್ಕಾಪಟ್ಟೆ ಅವ್ರನ್ನ ನೋಡಿ ನಾನು ಇನ್ಸ್ಪೈರ್ ಆಗ್ತೀನಿ, ಸಿಕ್ಕಾಪಟ್ಟೆ ನಾನು ಕಲ್ತಿದ್ದೀನಿ ಕೂಡ. ಎಲ್ಲಿ ಮಾತಾಡ್ಬಾರ್ದಲ್ವಾ? ನೋಡಿ ಇಲ್ಲಿ ಮುದ್ದು ಮಮ್ಮ ಮಾತಾಡ್ತೀಯಾರಲ್ವಾ, ಡಿಸ್ಟರ್ಬ್ ಮಾಡ್ಬಾರ್ದಲ್ವಾ ಪ್ಲೀಸ್. ಓಕೆ, ಇಲ್ಲಿ ಹಾಕ್ಲಾ? ಓಕೆ, ಹಾಕ್ತೀನಿ. ಓಕೆ, ಹಾಗಾಗಿ ಇವತ್ತು ಮಹಿಳಾ ದಿನಾಚರಣೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೆಳಗಿನ ಸಿಕ್ಕಾಪಟ್ಟೆ ಸಲ ಹೇಳ್ಬಿಡ್ತೀನಿ. ಸೊ ಇವತ್ತಿನ ದಿನ ಅವ್ರಿಗೆ ನನ್ನ ಕಡೆಯಿಂದ ಏನಾದ್ರೂ ಒಂದು ಪುಟ್ಟದಾದ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಸೊ ನಿಮಗೆ ಗೊತ್ತು ನಂಗೆ ಗಿಫ್ಟ್ ಕೊಡೋದು ಎಷ್ಟಿಷ್ಟ ಅಂತ. ಸೊ ಇವತ್ತು ನಾನು ಗಿಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ನೋಡಿ, ಈ ತರ ವ್ಯಾನಿಟಿ ಬ್ಯಾಗ್ ಅಥವಾ ಪರ್ಸ್ ಅಥವಾ ಬ್ಯಾಗ್, ಪೌಚ್, ಐ ಡೋಂಟ್ ನೋ, ನಾವ್ ಏನ್ ಬೇಕಾದ್ರೂ ಕರಿಬಹುದು. ಸೊ ಈ ತರ ಸಿಕ್ಕಾಪಟ್ಟೆ ವೆರೈಟೀಸ್ದು ಆಲ್ಮೋಸ್ಟ್ ಒಂದು 100 ಪೀಸ್ ತರಿಸಿದ್ದೀನಿ. ಸೊ ಇವತ್ತು ನಾವು ನಮಗೋಸ್ಕರ, ನಮ್ಮ ಅಪಾರ್ಟ್ಮೆಂಟ್ಗೋಸ್ಕರ ಪ್ರೀತಿಯಿಂದ ಕೆಲಸ ಮಾಡುವಂಥ ಎಲ್ಲ ಶಕ್ತಿಯುತ ಮಹಿಳೆಯರಿಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ ಕೊಟ್ಟಿದ್ದೀನಿ. ಅಂಡ್ ಅದಕ್ಕಿಂತ ಮುಖ್ಯವಾಗಿ ನಾನು ಅವ್ರಿಗೋಸ್ಕರ ಒಂದು ಲೆಟರ್ ಕೂಡ ಬರೆದಿದ್ದೀನಿ. ಮಗಳಾಗಿ, ಅಕ್ಕ ತಂಗಿಯಾಗಿ, ಮಡದಿಯಾಗಿ, ತಾಯಿಯಾಗಿ ಎಲ್ಲರಲ್ಲೂ ಅಕ್ಕರೆ ತುಂಬಿ ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸುತ್ತಾ ಮನೆಯ ಒಳಗೂ ಹೊರಗೂ ದುಡಿಯುವ ನಿಮ್ಮನ್ನು ನೋಡಿದರೆ ಅಷ್ಟೊಂದು ಶಕ್ತಿ ಈಕೆಗೆ ಎಲ್ಲಿಂದ ಸಿಗುತ್ತೆ ಅಂತ ನನಗೆ ಅಚ್ಚರಿ ಆಗೋದು. ಬಹುಶಃ ಇಂತಹ ಅದ್ಭುತ ಶಕ್ತಿಯನ್ನು ಆ ದೇವರು ಹೆಣ್ಣಿಗೆ ಮಾತ್ರ ನೀಡಿದ್ದಾನೆ. ಇಂತಹ ಶಕ್ತಿ ನಿಮ್ಮನ್ನ ನೀವು ಹೆಚ್ಚೆಚ್ಚು ಪ್ರೀತಿಸಿಕೊಳ್ಳಿ. ದಯವಿಟ್ಟು ಆರೋಗ್ಯದ ಕಡೆ ಗಮನ ಇರಲಿ. ನಿಮಗೆ ಈ ಮಹಿಳಾ ದಿನಾಚರಣೆಯ ದಿನದಂದು ನನ್ನ ಪ್ರೀತಿಪೂರ್ವಕ ಗೌರವವನ್ನ ಸಲ್ಲಿಸ್ತಿದ್ದೇನೆ. ಹೆಮ್ಮೆಯ ಸ್ತ್ರೀಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ನಿಮ್ಮ ಅದಿತಿ ಪ್ರಭುದೇವ ಅಂತ ಈ ಒಂದು ಪುಟ್ಟದಾದ ನನ್ನ ಪ್ರೀತಿಯ ನೋಟ್ ಕೂಡ ಅವರಿಗೆ ವಿತರಿಸ್ತೀನಿ. ಸೊ ಎಸ್, ಇವತ್ತು ಹೋಗಿ ಈ ಒಂದು ಖುಷಿಯಾದ ಕೆಲಸನ ಮಾಡೋಣ. ಅಂಡ್ ನಿಮ್ಮ ಬದುಕಲ್ಲೂ ಕೂಡ ನಿಮ್ಮ ಸುತ್ತಮುತ್ತ ನಿಮ್ಮ ತಾಯಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ವುಮೆನ್ ಅವರು. ನನ್ನ ಪ್ರಕಾರ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಏನು ಇಲ್ಲದೆ, ಗಂಡನ ಏಳ್ಗೆಗೆ ಅಂತ ದುಡ್ದಿರ್ತಾರೆ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಸೊ ಒಬ್ರಿಗೋಸ್ಕರ ಅವರ ಬದುಕನ್ನ, ಅವರ ಸಮಯವನ್ನ, ಅವರ ಆರೋಗ್ಯವನ್ನ ತ್ಯಾಗ ಮಾಡೋದು ನಿಜವಾಗ್ಲೂ ತಮಾಷೆ ಅಲ್ಲ. ಅದನ್ನ ಹೇಳೋದು ತುಂಬಾ ಸುಲಭ. ನಾನು ಗಂಡು ಮಕ್ಳನ್ನ ದೂರ್ಬೇಕು ಅಂತ ದೂರ್ತಾ ಇಲ್ಲ. ದೇವ್ರ ಪ್ರಕೃತಿ ಸೃಷ್ಟಿನೇ ಹಂಗ್ ಬಂದ್ಬಿಟ್ಟಿದೆ. ಸುಮಾರು ವಿಷಯಗಳು ನಾವು ಗೋತ್ರು ಆಗೋದ್ರಿಂದ ನಮಗ್ ಮಾತ್ರ ನಮ್ಮ ನೋವುಗಳೇನು, ನಮ್ಮ ತ್ಯಾಗಗಳೇನು ಅಂತ ಗೊತ್ತಾಗೋದು. ಸೊ ಬಟ್ ಒಂದೊಂದ್ಸಲಿ ಬೇಸರ ಆಗುತ್ತೆ, ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತು ಬಿಡ್ತೀವಿ. ಪ್ರತಿಯೊಂದ್ರಲ್ಲೂ ನಾವೇ ನಮ್ಗೆ ಗೊತ್ತಿಲ್ಲದೆ ನಮಗಿಂತ ಬೇರೆಯವ್ರನ್ನೇ ಜಾಸ್ತಿ ಅಂತ ಕಾಣ್ತೀವಿ. ನಾನ್ ಹೇಳೋದು ಅಂದ್ರೆ ನಮಗ್ ನಾವೇ ನಿಂತ್ಕೋಬೇಕು. ಅದಕ್ಕೆ ನಾನು ಇಲ್ಲಿ ಬರ್ದಿದ್ದೀನಿ ಕೂಡ, ಜೊತೆಯಾಗಿ ಸಾಧಿಸೋಣ ಅಂತ. ಜೊತೆಯಾಗಿ ಸಾಧಿಸೋಣ, ಜೊತೆಯಾಗಿ ಬದುಕೋಣ, ಒಬ್ರಿಗೊಬ್ರು ಬೆಂಬಲವಾಗಿ ನಿಲ್ಲೋಣ. ಯಾಕಂದ್ರೆ ಈಗಿನ ಒಂದು ವಾತಾವರಣ ನೋಡಿದ್ರೆ ಭಯ ಅಂತ ಅನ್ಸುತ್ತೆ. ಹೆಣ್ಮಕ್ಳು ಎಷ್ಟು ಹುಷಾರಿದ್ರು ಸಾಲದು ಎಲ್ಲಾ ವಿಷಯಗಳಲ್ಲೂ. ಅದ್ರೊಟ್ಟಿಗೆ ನಮಗೂ ಬದುಕುವಂತ ಸ್ವಾತಂತ್ರ್ಯ ಇದೆ. ಯಾಕಂದ್ರೆ ನನಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಜಾತಿ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಆಯ್ತಾ? ಆದ್ರೆ ದೇವ್ರು ಸೃಷ್ಟಿ ಮಾಡಿರೋದು 2 ಜಾತಿ, ಒಂದ್ ಗಂಡು ಒಂದ್ ಹೆಣ್ಣು. ಇಬ್ರು ಸಮಾನರು. ಇವ್ರನ್ ಬಿಟ್ಟು ಇವ್ರಿಗೆ ಬದುಕಕ್ಕಾಗಲ್ಲ, ಇವ್ರನ್ ಬಿಟ್ಟು ಇವ್ರಿಗೆ ಬದುಕಕ್ಕಾಗಲ್ಲ. ಪ್ರಕೃತಿ ಮುಂದೆ ಹೋಗ್ಬೇಕು ಅಂದ್ರೆ 2 ಜೊತೆಯಾಗಿ ಸಾಗಬೇಕು. ಇಬ್ರಿಗೂ ಈಕ್ವಲ್ ಆಗಿ ಸ್ವತಂತ್ರ ಇರಬೇಕು. ಈಗ ಹೆಂಗೆ ಪ್ರತಿಯೊಂದು ಗಂಡುನು ಅವನ ಸ್ವಇಚ್ಛೆಯಿಂದ ಹೇಗೆ ಆರಾಮಾಗಿ ಬದುಕಬಹುದು, ಅದೇ ಒಂದು ಪುಟ್ಟ ಸ್ವಾತಂತ್ರ್ಯ ಹೆಣ್ಣು ಮಕ್ಳಿಗೆ ಸಿಗ್ಲಿ ಅನ್ನೋದೊಂದೇ ನಾನು ಯಾವಾಗ್ಲೂ ಆಶಿಸೋದು. ದಟ್ಸ್ ಆಲ್. ಹೆಚ್ಚಿಗೆ ಮಾತಾಡೋದಕ್ಕಿಂತ ಹೋಗ್ಬಿಟ್ಟು ಈ ಒಂದು ಅರ್ಥಪೂರ್ಣ ದಿನದಲ್ಲಿ ನೀವು ಕೂಡ ನನ್ನೊಟ್ಟಿಗೆ ಇರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಿದೆ. ಸೊ ಲೆಟ್ಸ್ ಗೋ. ಈ ಪುಟ್ಟ ಉಡುಗೊರೆಯನ್ನ ನಮ್ಮ ಮನೆಯ ದೇವತೆ ಅಷ್ಟು ಪ್ರೀತಿಯಿಂದ ಕೊಟ್ಟರು, ಹಾಗೆಯೇ ಅವರೆಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು. ಇವರೆಲ್ಲರೂ ತುಂಬ ಸಂತೋಷವಾಗಿರಲಿ ಅಂತ ನಾನು ಹಾರೈಸ್ತೀನಿ.
ನಿಜಕ್ಕೂ ನೀವೆಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಸಿಕ್ಕಾಪಟ್ಟೆ ಸ್ಪೆಷಲ್. ಆ ದೇವರು ನಿಮಗೆ ಸಿಕ್ಕಾಪಟ್ಟೆ 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 ಒಳ್ಳೇದನ್ನ ಮಾಡ್ಲಿ. ಇಷ್ಟೆಲ್ಲ ಕೆಲಸ ಮಾಡ್ತಿದ್ರು ನಾನು ನೋಡ್ತೀನಿ, ಯಾವಾಗ್ಲೂ ನಗ್ತಾ ಇರ್ತೀರಾ ಎಲ್ರು. ಅದೇ ಭಗವಂತ ನಿಮಗೆ ಕೊಟ್ಟಿರೋ ಆಶೀರ್ವಾದ. ಇನ್ನು ಊಟಕ್ಕೆ ಹೊರಗಡೆ ಬಂದ್ವಿ. ತುಂಬ ವೆರೈಟಿ ಆದಂಥ ಫುಡ್ ಇತ್ತು. ತುಂಬಾ ಖುಷಿ ಆಯಿತು. ಒಂಥರ ಪೂರ್ತಿ ಸೆಟಪ್ಪು ಅವ್ರು ಮಾಡಿದ್ದಂತಹ ಡೆಕೋರ್ ವಿಮೆನ್ಸ್ ಡೇಗೆ ಆ್ಯಪ್ಟ್ ಆಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಸಿಹಿ ತಿನಿಸುಗಳಿತ್ತು. ಐ ಲವ್ ಡಿಸರ್ಟ್ಸ್. ನಾನಂತೂ ಸಿಕ್ಕಾಪಟ್ಟೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದೀನಿ. ಇವರು ತುಂಬ ಅದ್ಭುತವಾಗಿ ಹಾಡು ಹೇಳ್ತಾ ಇದ್ರು. ಹಾಗೇನೆ ಎಲ್ಲರೂ ವಿಶ್ ಮಾಡ್ತಿದ್ರು. ಯಶು ಕೂಡ ವಿಮೆನ್ಸ್ ಡೇಗೆ ವಿಶ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಪ್ರೀತಿಯಿಂದ ಕಾಲ ಕಳೆದ್ವಿ. ಇನ್ಫ್ಯಾಕ್ಟ್ ನನಗೆ ತುಂಬಾನೇ ವಿಷಯಗಳ ತಲೆಯಲ್ಲಿ ಓಡ್ತಾ ಇದೆ ಹೆಣ್ಣಿನ ಬಗ್ಗೆ, ಹೆಣ್ತನದ ಬಗ್ಗೆ ಮಾತಾಡೋದಕ್ಕೆ. ಆದರೆ ಅದಕ್ಕಂತ ಬೇರೊಂದು ವೇದಿಕೆಯಲ್ಲಿ ಖಂಡಿತವಾಗ್ಲೂ ನನ್ನ ಆಲೋಚನೆಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಆದರೆ ಈ ಕ್ಷಣದಲ್ಲಿ ನಾನು ಹೇಳೋದು, ಹೆಣ್ಣಿಗೆ ಹೆಣ್ಣೇ ಶತ್ರು ಆಗೋದು ಬೇಡ. ನಾವೆಲ್ಲರೂ ಜೊತೆಯಾಗಿ ನಿಲ್ಲೋಣ, ಜೊತೆಯಾಗಿ ಬೆಳೆಯೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ. ಹಾಗೆಯೇ ನಮ್ಮ ಬದುಕನ್ನು, ನಮ್ಮ ಬದುಕಿನ ಆಯ್ಕೆಗಳನ್ನು ಗೌರವಿಸೋಣ. ಮೊದಲು ಒಬ್ರಿಗೊಬ್ರು ನಾವು ನಿಂತ್ಕೊಳ್ಳೋಣ. ಆಗ ಪುರುಷ ಪ್ರಧಾನವಾದ ಈ ಸಮಾಜ ಸ್ವಲ್ಪ ನಮ್ಮೊಟ್ಟಿಗೂ ಕೂಡ ತಿರುಗಿ ನೋಡಿ ಅವರು ಕೂಡ ನಮ್ಮೊಟ್ಟಿಗೆ ಹೆಜ್ಜೆ ಹಾಕುವಂತಾಗುತ್ತೆ. ಇದು ನನ್ನ ಒಂದು ಪುಟ್ಟ ಆಲೋಚನೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಹಾಗೂ ನನ್ನ ರಾಶಿ 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 ಪ್ರೀತಿ.